ಊಟನೂ ಆಗಿಲ್ಲ ನನಗೆ. ಒಂದೇ ಸೀದಾ ಮಾತು ಯಾಕೆ ರೈತರಿಗೆ ಇಲ್ಲೆಲ್ಲ ಸಾವು ಮುಗಿಸ್ಕೊಂಡು ಆ ಕಡ್ರಳ್ಳಿ ಭಾಗದಲ್ಲಿ ವಸತಿಗಳ ರಿಪೀಟ್ ನೀಡಿದ್ದೀನಿ. ನಾನು ಕಣ್ಣಾರೆ ನೋಡೋದಂತ ನನಗೆ ಸಮಾಧಾನ ಆಗಿಲ್ಲ. ಎಲ್ಲ ಹಿಲ್ ಸ್ಟೇಷನ್ ಏರಿಯಾ ಇದೆ. ಗೌರ್ಮೆಂಟ್ ಜೀಪಲ್ಲಿ ಹೋಗಿದ್ದೆಲ್ಲ ಹೊರಗಡೆದು ಸ್ವಲ್ಪ ಸಮಸ್ಯೆಗಳು ಹೋಗ್ತವೆ. ನೆಕ್ಸ್ಟ್ ಹೇಳಕ್ಕಾಗಲ್ಲ. ನಮ್ಮ ಏರಿಯಾ ಫುಲ್ ಜಾಯಿಕಾಯಿ ಬೆಳೆಯಂಗೆ ಆಗ್ಬೋದು. ಕಾಫಿ ಗಿಡ ಇದ್ದಂಗೆ ನೋಡೋಣ ರೈತರು ಯಾವ ರೀತಿ ಬೆಳವಣಿಗೆ ಬೆಳೆದು ಈ ಕಡೆ ಬಂದು ಗಿಡ ಕಾಣಬೇಕು. ಮುಂದೆ ಈ ಗಿಡ ಸೇರಿಸ್ಬೇಕಪ್ಪ ನೀವು. ಇದು ಕಾಣಬೇಕು. ಬರೀ ಒಂದು ಗಿಡ ಕೊಟ್ಟು ಪ್ರಯೋಜನ ಆಗಲ್ಲ. ಹೌದಲ್ವಾ? ಈ ಗಿಡ ಫುಲ್ ಕವರ್ ಆಗ್ಬೇಕಪ್ಪ. ಓಕೆ ಸರ್. ಮೇಡಮ್ ಈ ಕಡೆಯಿಂದ ತೆಗಿರಿ ಗಿಡ ಬರಲಿ. ಮೇಲೆ ಎತ್ತಿದ ನಿಮ್ಗಿದೇನ್ರಿ? ಆಯ್ತಾ? ಈ ಕಾರ್ಯಕ್ರಮ ಮಾಡ್ತಿರ್ತಿದ್ರು. ಈ ನಿಟ್ಟಿನಲ್ಲಿ ನಮ್ಮೆಲ್ಲರ ಉದ್ದೇಶ ಒಂದೇ, ರೈತರ ಗಳಿಕೆ ದ್ವಿಗುಣ ಆಗಬೇಕು, ರೈತರು ಆರ್ಥಿಕವಾಗಿ ಸಬಲರಾಗಬೇಕು. ಈ ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರೈತರು ಇದನ್ನು ತಗೊಂಡೋಗಿ ತಮ್ಮ ಜಮೀನಿನಲ್ಲಿ 1 ಎಕರೆಗೆ ಸುಮಾರು 60 ಗಿಡವನ್ನ ಬೆಳಿಬಹುದು ಅಂತಕ್ಕಂಥ ಮಾಹಿತಿಯನ್ನ ಈತರೆ ನಮ್ಮ ಕೃಷಿ ಇಲಾಖೆ ಹಿಡಿಯವರು ಕೊಟ್ಟಿದ್ದಾರೆ. ಬೆಳೆದು ನಮ್ಮ ಈ ಸಕಲೇಶಪುರ ಭಾಗದಲ್ಲಿ ಏನಿವತ್ತು ಸೌತ್ ಕೇಂದ್ರದಲ್ಲಿ ಬೆಳೀತಾ ಇದ್ದಾರೆ, ಅದೇ ರೀತಿಯಲ್ಲಿ ಸೌತ್ ಕೇಂದ್ರದಲ್ಲಿ ಇರ್ತಕ್ಕಂಥ ಮಳೆ ನಮ್ಮಲ್ಲೂ ಕೂಡ ಇದೆ. ಸ್ವಲ್ಪ ಎಕ್ಸಸ್ ಆಫ್ ಹೀಟ್ ಇದೆ, ನಮ್ಮಲ್ಲಿ ಅಷ್ಟೊಂದು ನಾವು ಹೀಟ್ ಇಲ್ಲ. ಈ ನಿಟ್ಟಿನಲ್ಲಿ ಇಲ್ಲೂ ಕೂಡ ಬೆಳೆಯನ್ನು ಬೆಳೆದು ಒಂದು ಮಾದರಿ ರೈತರ ರೀತಿಯಲ್ಲಿ ಆದಾಯವನ್ನು ಗಳಿಸಿದ್ರೆ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಸಕ್ಸಸ್ ಆಗುತ್ತೆ. ಕೇಂದ್ರದ ಪುರಸ್ಕೃತ ಯೋಜನೆಯಾದಂಥ ಆತ್ಮ ಅಂತಕ್ಕಂಥ ಯೋಜನೆಯು ಕೂಡ ಒಂದು ರೀತಿ ಉದ್ದೇಶ ಸಫಲ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂತ ಎಲ್ಲ ನನ್ನ ಆತ್ಮೀಯ ಬೆಳೆಗಾರರಿಗೆ, ರೈತಾಪಿ ವರ್ಗದವರಿಗೆ ಧನ್ಯವಾದ ಹೇಳ್ತೀನಿ. ತಮ್ಮೆಲ್ಲರೂ ಕೂಡ ಹಾಗಾಗಿ ಮತ್ತೆ ಬೇಡಿಕೆ ಆಮೇಲೆ ಯಾವುದೇ ಬೆಳೆ ಪದ್ಧತಿ ಮಾಡಬೇಕಂದ್ರೆ ಇವತ್ತು ಆದಾಯ ಬರುತ್ತೆ, ನಾಳೆ ಇನ್ನೊಂದು ಉಳಿಯುತ್ತೆ, ಏರುತ್ತೆ ಇಂಥ ಇಲ್ಲ. ಇದಕ್ಕೆ ಇದು ನಿರಂತರವಾಗಿ ಒಂದು ಸ್ಟ್ಯಾಟಿಕ್ ಆಗಿ ಸದ್ಯಕ್ಕೆ ಡಿಮ್ಯಾಂಡ್ ಇರ್ತಕ್ಕಂಥ ಒಂದು ಕ್ರಾಪ್ ಇದು. ಇಂಥ ಕ್ರಾಪ್ನ ಈ ಭಾಗದಲ್ಲಿ ಹೆಚ್ಚುವರಿಗೆ ಇಂಟ್ರೊಡ್ಯೂಸ್ ಮಾಡಬೇಕಂತಕ್ಕಂಥ ನಮ್ಮ ಇಚ್ಛಾಶಕ್ತಿಗೆ ಇವತ್ತು ಈ ಒಂದು ಬೆಳೆನ ಪ್ರಾಥಮಿಕವಾಗಿ ಎಲ್ಲ ಹೋಬಳಿಗಳಿಗೂ ಆದ್ಯತೆ ಕೊಟ್ಟಿದ್ದೇವೆ. ಇಲ್ಲಿ ಎಲ್ಲ ಹೋಬಳಿಯ ರೈತ ಬಾಂಧವರು ಇಲ್ಲಿ ಬಂದಿದ್ದಾರೆ. 5-25 ಪ್ರತಿ ಹೋಬಳಿನಲ್ಲಿ 5 ರೈತ ಬಾಂಧವರು ಮುಂಚೂಣಿನಲ್ಲಿ ಬೆಳಿತೀವಿ ಅಂತಕ್ಕಂಥ ರೈತ ಬಾಂಧವರು, ಅದರೊಳಗಡೆ ಮತ್ತೆ ಪರಿಶಿಷ್ಟ ಜಾತಿ ರೈತ ಬಾಂಧವರು ಮತ್ತೆ ಪರಿಶಿಷ್ಟ ಪಂಗಡ ಈ ರೀತಿ ಅವಕಾಶನ ಮಾಡಿಕೊಟ್ಟಿದ್ದೇವೆ. ಇವರು ಬೆಳೆದ ತಕ್ಷಣ ನೆಕ್ಸ್ಟ್ ಪ್ರಾತ್ಯಕ್ಷತೆನ ಇನ್ನೂ ಹೆಚ್ಚಿನ ಒಂದು ರೈತರು ಇವ್ರನ್ನ ನೋಡಿ ಮತ್ತೆ ಇನ್ನೂ ಹೆಚ್ಚಿನ ಅನುಕೂಲ ಆಗಲಿ ಅಂತಕ್ಕಂಥದ್ದು ಉದ್ದೇಶ. ಮತ್ತೆ ಇದಷ್ಟೇ ಅಲ್ಲದೆ ನಾವೀಗಾಗಲೇ ಮಳೆಯಾಶ್ರಿತ ಪ್ರದೇಶ ಅಭಿವೃದ್ಧಿ ಯೋಜನೆ ಏನು ಬ್ಯಾಕ್ರಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಮತ್ತೆ ಕುರುಬತ್ತೂರು ಗ್ರಾಮ ಪಂಚಾಯತಿಯಲ್ಲಿ ಮಾಡಿದ್ದೀವಿ. ಮೊನ್ನೆ ಸರ್ ನಾವು ಒಂದಿಷ್ಟು ಹೆಚ್ಚುವರಿ ಏನೋ ಗೊಂದಲ ಇದೆ ರೈತರಲ್ಲಿ ಇರ್ತಕ್ಕಂಥದ್ದು ಕೇಳ್ತಾ ಇದ್ರು. ಅಂದ್ರೆ 30,000 ಅನುದಾನ ಹಸುಗೆ ಅಂತ ಕೊಡ್ತಾ ಇದ್ವಿ. ಹಸುಗೆ 30,000 ಕೊಡಲ್ಲ ನಾವು. ಹಸುಗೆ 60,000 ಇಂದ ಗರಿಷ್ಠ 30,000, ಅದನ್ನ 20,000ಕ್ಕೆ ರೆಸ್ಟ್ರಿಕ್ಟ್ ಮಾಡಿದ್ವಿ. ಇನ್ನ 10,000ಕ್ಕೆ ಅವರಿಗೆ ಅನುದಾನ ಅವಕಾಶ ಇತ್ತಲ್ಲ, ಅದರಲ್ಲಿ ಇಂಥ ಬೆಳೆಗಳನ್ನ ಬೆಳ್ಕೊಳ್ಳೋದ್ರಿಂದ ಯೋಜನೆಯ ಸಹಾಯದಿಂದ ಕೂಡ ಅವ್ರು ಬಳಸ್ಕೊಳ್ಳಿ ಅಂತಕ್ಕಂಥ ಒಂದು ತೀರ್ಮಾನವಾಗಿ ಮನವರಿಕೆ ಮಾಡಿಕೊಟ್ಟಿದ್ವಿ. ಈ ಗಿಡ ನೆಟ್ಟ ಮೇಲೆ ಇದರ ಬುಡ ಹಸನ್ನು ಬಿಡಿಸುವಂತ ಆಹಾರ ಕೆಲಸ ಮಾಡಬೇಕಾಗಿಲ್ಲ. ಒಮ್ಮೆ ನಟ್ಟು ಅದರ ಬುಡದಲ್ಲಿ ಅದು ಇಲ್ಲದ ಹಾಗೆ ಕ್ಲೀನ್ ಆಗಿ ಇಟ್ಟರೆ ಸಾಕು. ಕಸ ಹಾಕುವಂಥದ್ದು, ಬುಡ ಬಿಡಿಸುವಂಥದ್ದು ಅಂತ ಕೆಲಸ ಮಾಡಿದ್ದೀರ. ನಾನು ಮತ್ತೆ ಇವರು ಹೇಳಿದ್ರೆ ಈ ಗಿಡದಲ್ಲಿ ಇದೆ ಅಂತ ನೋಡಿ. ಇದರಲ್ಲಿ ನೋಡಿ, ಈ ಸೈಡ್ ಇದರಲ್ಲಿ ಅದನ್ನು ಬರದಾಗಿ ನೋಡಿದ್ರೆ ಸಾಕು.
ಈ ಗಿಡದಲ್ಲಿ ಅಂತ ಹೇಳೋದು, ಈ ಗಿಡದಲ್ಲಿ ರೈತ ಅಂತ ಹೇಳೋದು, ಇದನ್ನು 3 ವರ್ಷಕ್ಕೆ ಫಸಲು ಬಿಡುತ್ತದೆ. ಇದು 4 ವರ್ಷ ಬೇಕು ಚೆನ್ನಾಗಿ ನೋಡಿದ್ರೆ 3 ವರ್ಷಕ್ಕೆ ಬಿಡುತ್ತೆ. ಮತ್ತೆ ನಿಮಗೊಂದು ಜೂನ್ಗೆಲ್ಲ ಆಗುವಾಗ ಹಾರ್ವೆಸ್ಟಿಂಗ್ ಮುಗಿಯೋ ಟೈಮ್ ಥರ ಆಗ್ತದೆ. ಕ್ಲೈಮೇಟಲ್ಲಿ ಏನಾದ್ರು ಜಾಸ್ತಿ ಚೇಂಜಸ್ ಬಂದರೆ ಮಾತ್ರ ತಕ್ಕುವಂಥದ್ದು. ಇಲ್ಲಾಂದ್ರೆ ಜೂನ್ಗೆಲ್ಲ ಹಾರ್ವೆಸ್ಟಿಂಗ್ ಮಾಡಬೇಕು. ಇದು ವರ್ಷಕ್ಕೆ ಒಂದು ಸೆಪ್ಟೆಂಬರ್ಲೆಲ್ಲ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಜೋರು ಮಳೆ ಇತ್ತು ಏನಾದರೂ ಹೂ ಹಿಡಿಲಿಲ್ಲ ಅಂತ ಹೇಳಿದ್ರೆ ಈ ಗಿಡಗಳಲ್ಲಿ ಮ್ಯಾಕ್ಸರ ಫ್ಲವರಿಂಗ್ ಆಗುವ ಚಾನ್ಸ್ ಕೂಡ ಇದೆ. ಫಸ್ಟ್ ಇದರಲ್ಲಿ ಹಿಡಿಲಿಲ್ಲ, ನೆಕ್ಸ್ಟ್ ಇದರಲ್ಲಿ ಹಿಡಿಯುತ್ತದೆ. ಸ್ವಲ್ಪ ಹೂ ಬಿದ್ದು ಹೋದ್ರೂ ಫಸ್ಟ್ ಇದರಲ್ಲಿ ಸ್ವಲ್ಪ ಹಿಡಿಯುತ್ತೆ, ನೆಕ್ಸ್ಟ್ ಹಾಗೆ 4 ಸಲ ಫ್ಲವರಿಂಗ್ ಆಗಿ ಕಾಯಿ ಬಿಡ್ತದೆ ಈ ಗಿಡಗಳಲ್ಲಿ. ಮತ್ತು ಇದರ ಬಗ್ಗೆ ಎಂತ ಮಾಹಿತಿ ಬೇಕು, ಇದರ ಗಿಡ ಒಂದು ಬೆಲೆ ಬಾಡಿದ್ರೆ ಕೂಡ ನೀವು ನಮ್ಮ ಹತ್ರ ಕೇಳ್ಬೋದು. ಅದರ ಬಗ್ಗೆ ನಿಮಗೆ ಅಂತ ಹೇಳ್ತೀವಿ. ನಂಬರು